Okay. So fine then. Very good morning to all. So we'll start with the bisection method problem. Okay. So bisection method problem na start ಮಾಡೋಣ. Just once we'll see the working procedure here. ಅಂದ್ರೆ ಪ್ರಾಬ್ಲಮ್ ಹೆಂಗ್ ಸಾಲ್ವ್ ಮಾಡ್ಬೇಕಂತ ಪ್ರೊಸೀಜರ್ ನ ತೋರಿಸ್ತೀನಿ ಇಲ್ಲೇ. ಜಸ್ಟ್ ಅ ಗ್ಲಾನ್ಸ್ ಆಲ್ರೆಡಿ ಇಟ್ಸ್ ಹೇಳಿದ್ದೀನಿ ನಾನು. ಯಾವಾಗಂತಂದ್ರೆ ಇದು ತಗೊಂಡಿರ್ಲ ಏನದ ಅಲ್ಗರಿದಮ್ ಮಾಡಿರ್ಲ. ಸೊ ಸೇಮ್ ವರ್ಕಿಂಗ್ ಪ್ರೊಸೀಜರ್ ಅದ ಇಲ್ಲಿನೂ. ಜಸ್ಟ್ ವಿಲ್ ಸಿ ಒನ್ಸ್ ಹಿಯರ್ ವರ್ಕಿಂಗ್ ಪ್ರೊಸೀಜರ್ ಫಾರ್ ಪ್ರಾಬ್ಲಮ್ಸ್. Okay, so we'll see working procedure for problems here. So first ಏನ್ ತಗೋತೀವಿ ನಾವು f of x equal to 0 ಅಂತ ತಗೋತೀವಿ. Okay, so first the given ಕ್ವಶನ್ ಅಂದ್ರೆ ಏನಿರ್ತದೆ ಅಂತಂದ್ರೆ ನಿಮ್ಗೆ ಕ್ವಶನ್ ಆಗಿ ಏನ್ ಕೊಡ್ತಾನೆ, ಎಫ್ ಆಫ್ ಎಕ್ಸ್ ಈಕ್ವಲ್ ಟು 0 ಅಂದ್ರೆ ಒಂದು ಇಕ್ವೇಶನ್ ಕೊಟ್ಟಿರ್ತಾನೆ. ಓಕೆ, ಅಲ್ಜಿಬ್ರಿಕ್ ಇಕ್ವೇಶನ್ ಕೊಟ್ಟಿರ್ತಾನೆ. ಸೊ ಏನ್ ಕೊಡ್ತಾನೆ, ಎಫ್ ಆಫ್ ಎಕ್ಸ್ ಈಕ್ವಲ್ ಟು 0 ಅಂತೇಳಿ ನಿಮ್ಗೆ ಕ್ವಶನ್ ಆಗಿ ಕೊಡ್ತಾನೆ. ಓಕೆ, ಸೊ ಫಸ್ಟ್ ಏನ್ ಮಾಡ್ಬೇಕು ಅಂತಂದ್ರೆ ನೀವು ಅದನ್ನ ಇಂಟರ್ವಲ್ ಫೈಂಡ್ ಔಟ್ ಮಾಡ್ಬೇಕು. ಸೊ ಫಸ್ಟ್ ವಿ ಹ್ಯಾವ್ ಟು ಫೈಂಡ್ ದ ಇಂಟರ್ವಲ್. Okay, so first you have to find the interval. So interval is a comma b anta ಹೇಳ್ತೀವಿ. Okay, so first we have to find the interval. The question will be f of x equal to 0 anta ಕೊಡ್ತಾನೆ. Okay, so f of x equal to 0 anta ಕೊಡ್ತಾನೆ ಕ್ವಶನ್ ಆಗ. ಸೊ ಆ ಇಕ್ವೇಶನ್ ತಗೊಂಡು ಫಸ್ಟ್ ನೀವು ಏನ್ ಫೈಂಡ್ ಔಟ್ ಮಾಡಬೇಕು, you have to find out the interval, that is a comma b. So a comma b interval na find out ಮಾಡಬೇಕು. That is f of a into f of b less than 0. Okay, so f of a into f of b less than 0 ಅಂದ್ರೆ a ಇದು ಮತ್ತೆ ಇದು ಮಾಡಿದಾಗ ಇಂಟು ಮಾಡಿದಾಗ ಏನ್ ಬರ್ಬೇಕು ನಿಮ್ಗೆ, ಲೆಸ್ ದನ್ 0 ಬರ್ಬೇಕು. ಕ್ಲಿಯರ್ ದ ಫಸ್ಟ್ ಸ್ಟೆಪ್. ಇಕ್ವೇಶನ್ ಕೊಟ್ಟಿರ್ತಾನೆ, ಆ ಇಕ್ವೇಶನ್ ಒಳಗ ಫಸ್ಟ್ ಯು ಹ್ಯಾವ್ ಟು ಫೈಂಡ್ ಔಟ್ ದ ಇಂಟರ್ವಲ್. ಓಕೆ, ಸೊ ಇಂಟರ್ವಲ್ ಫೈಂಡ್ ಔಟ್ ಮಾಡ್ಬೇಕು a comma b. ಓಕೆ, ಸೊ a comma b ದ ಇಂಟರ್ವಲ್ ಫೈಂಡ್ ಔಟ್ ಮಾಡ್ಬೇಕು. ಅದು a comma b ಇಂಟರ್ವಲ್ ನ f of x ಒಳಗೆ ಹಾಕೋಬೇಕು ನೀವು. ಓಕೆ, ಸೊ f of x ಒಳಗೆ ಹಾಕೊಂಡ್ಮೇಲೆ f of x into f of b ಮಾಡಿದಾಗ ಏನ್ ಮಾಡ್ಬೇಕು, ಲೆಸ್ ದನ್ 0 ಬರ್ಬೇಕು. ಕ್ಲಿಯರ್ ಆತ ಫಸ್ಟ್ ಸ್ಟೆಪ್. ಸೊ ಫಸ್ಟ್ ಸ್ಟೆಪ್ ಏನ್ ಮಾಡ್ಬೇಕು, ಯು ಹ್ಯಾವ್ ಟು ಫೈಂಡ್ ಔಟ್ ದ ಇಂಟರ್ವಲ್ a comma b. ಎವ್ರಿವನ್ ಕ್ಲಿಯರ್ ದ ಫಸ್ಟ್ ಸ್ಟೆಪ್? ಪ್ಲೀಸ್ ರಿಪ್ಲೈ. ಫಸ್ಟ್ ಇಂಟರ್ವಲ್ ಫೈಂಡ್ ಔಟ್ ಮಾಡ್ಬೇಕು. ಕ್ಲಿಯರ್ ಆತ? ಐ ವಾಂಟ್ ರಿಪ್ಲೈ ಫ್ರಮ್ ಎವ್ರಿವನ್. ಓಕೆ, ಸೊ ಅನ್ಮ್ಯೂಟ್ ಆಪ್ಷನ್ ಇಟ್ಟಿನ್ ನೋಡಿ. ಮಾಡ್ತಿದ್ರೆ ಮಾಡ್ಬೋದು, ಅನ್ಮ್ಯೂಟ್ ಮಾಡ್ಕೋತಿದ್ರೆ ಮಾಡ್ಕೋಬಹುದಾ? ಓಕೆ, okay, so fine. Second step ಏನ್ ಮಾಡ್ತೀರಿ? So the second step is you have to find c equal to a plus b divided by 2. So second step ಏನ್ find out ಮಾಡ್ತೀರಿ? c equal to a plus b divided by 2. That is midpoint of a comma b. Okay, so midpoint of a comma b na ನೀವು find out ಮಾಡ್ಬೇಕು. Okay, that is the second step here. Okay, so second step ಏನ್ ಮಾಡ್ತೀರಿ? You have to find out the midpoint, that is c equal to a plus b. Okay, so second ಏನ್ ಮಾಡ್ತೀರಿ? c equal to a plus b ಅಂತೇಳಿ ನೀವು ಮಿಡ್ ಪಾಯಿಂಟ್ ನ ಫೈಂಡ್ ಔಟ್ ಮಾಡ್ತೀರಿ. ಓಕೆ, ಆಮೇಲೆ ಇದ್ರ ಜೊತೆ ಏನ್ ಫೈಂಡ್ ಔಟ್ ಮಾಡ್ಬೇಕು, f of c ನು ಫೈಂಡ್ ಔಟ್ ಮಾಡ್ಬೇಕು. ಓಕೆ, so mid point find out ಮಾಡಿ f of c ನು find out ಮಾಡ್ಬೇಕು. This is the second step. So everyone clear second step? First step ಏನ್ ಮಾಡ್ತೀರಿ, find out ಮಾಡ್ಬೇಕಾ. Second step mid point find out ಮಾಡ್ಬೇಕು. ಕ್ಲಿಯರ್ ಆಯ್ತಾ? Everyone clear? Clear ma'am. Others? ಮೇಡಮ್ ಹೇಳ್ರಿ. ಇನ್ನೊಮ್ಮೆ ಇಲ್ಲ? ಹಾಂ ರೀ ಮೇಡಮ್. ಓಕೆ, ಜಸ್ಟ್ ನೋಡ್ರಿಲ್ಲ. ಈಗ ನಿಮ್ಗೆ ಏನ್ ಕೊಡ್ತಾನ, ಒಂದು ಇಕ್ವೇಶನ್ ಕೊಟ್ಟಿರ್ತಾನೆ, ಕ್ವಾಡ್ರಾಟಿಕ್ ಇಕ್ವೇಶನ್ ಕೊಡ್ತಾನ ಅಂತ ತಿಳ್ಕೊಳ್ಳಿ. ಓಕೆ, ಸೊ ಆ ಕ್ವಾಡ್ರಾಟಿಕ್ ಇಕ್ವೇಶನ್ ಆಗ ಫಸ್ಟ್ ಏನ್ ಮಾಡ್ತೀವಿ ನೀವು, ಇಂಟರ್ವಲ್ ಫೈಂಡ್ ಔಟ್ ಮಾಡ್ಬೇಕು a comma b. ಓಕೆ, ಸೊ a comma b ಇಂಟರ್ವಲ್ ಫೈಂಡ್ ಔಟ್ ಮಾಡಿ ಆಮೇಲೆ ಇವೆರಡು ಮಲ್ಟಿಪ್ಲೈ ಮಾಡ್ಬೇಕು. ಓಕೆ, a ಮತ್ತೆ b ಫಂಕ್ಷನ್ ಒಳಗೆ ಹಾಕಿ ಇವೆರಡು ಮಲ್ಟಿಪ್ಲೈ ಮಾಡಿದಾಗ ಲೆಸ್ ದನ್ 0 ಬರ್ಬೇಕು. ಓಕೆ, ಸೊ ಫಸ್ಟ್ ಯು ಹ್ಯಾವ್ ಟು ಫೈಂಡ್ ಔಟ್ ದ ಇಂಟರ್ವಲ್ a comma b ಇಂಟರ್ವಲ್ ಫೈಂಡ್ ಔಟ್ ಮಾಡ್ಬೇಕು. ಆಮೇಲೆ f of a f of b ಮಲ್ಟಿಪ್ಲೈ ಮಾಡಿದಾಗ ಏನ್ ಮಾಡ್ಬೇಕು, ಲೆಸ್ ದನ್ 0 ಮಾಡ್ಬೇಕು. ಓಕೆ, ಸೊ ಲೆಸ್ ದನ್ 0 ಮಾಡ್ತಂತಂದ್ರೆ ನಿಮಗ ಈ ಇಂಟರ್ವಲ್ ಕರೆಕ್ಟ್ ಅದ ಅಂತ ಹೇಳಿ ನಿಮ್ಗ ಅಂದಾಗ. ಓಕೆ, ಸೊ ಫಸ್ಟ್ ಯು ಹ್ಯಾವ್ ಟು ಫೈಂಡ್ ಔಟ್ ದ ಇಂಟರ್ವಲ್ ಫಸ್ಟ್.
ಸೆಕೆಂಡ್ ಸ್ಟೆಪ್ ಈ ಇಂಟರ್ವಲ್ ಇಂದ ಮಿಡ್ ಪಾಯಿಂಟ್ ಫೈಂಡ್ ಔಟ್ ಮಾಡ್ಬೇಕು. ಓಕೆ, ದಟ್ ಇಸ್ a plus b divided by 2. ಓಕೆ, ಸೊ c equal to a plus b ಅಂದ್ರೆ a plus b ನಂಬರ್ಸ್ ತಗೊಂಡು a plus b divided by 2 ಮಾಡಿದ್ರೆ ಮಿಡ್ ಪಾಯಿಂಟ್ ಸಿಗ್ತದೆ. ಮಿಡ್ ಆಫ್ a, b ಸಿಗ್ತದೆ. ಓಕೆ, ಸೊ ಮಿಡ್ ಪಾಯಿಂಟ್ ಆದ್ಮೇಲೆ ಮತ್ತೆ ಆ ನಂಬರ್ ನ ನಾವು ಎದ್ರ ಹಾಕ್ಬೇಕು, ನಿಮ್ದು ಫಂಕ್ಷನ್ ನ ಹಾಕೋಬೇಕು. ಓಕೆ, ಎಫ್ ಆಫ್ ಎ ಅಂತಂದ್ರೆ ನಿಮ್ಗೆ ಏನಿಲ್ಲ ನಂಬರ್ ಸಿಕ್ಕಿರ್ತದೆ. ಇಲ್ಲಿ ನೋಡಿ ಒಂದು ಎಕ್ಸಾಂಪಲ್, ಜಸ್ಟ್ ಒಂದು ಸ್ಮಾಲ್ ಎಕ್ಸಾಂಪಲ್ ಕೊಡ್ತೀನಿ. ಎಕ್ಸ್ ಕ್ಯೂಬ್ ಮೈನಸ್ ಎಕ್ಸ್ ಸ್ಕ್ವೇರ್ ಮೈನಸ್ 1 ಇಲ್ಲಾಂದ್ರೆ ಎಕ್ಸ್ ಸ್ಕ್ವೇರ್ ಮೈನಸ್ 2x ಪ್ಲಸ್ 1 ಈಕ್ವಲ್ ಟು 0 ಅಂತ ಒಂದು ಇಕ್ವೇಶನ್ ಅದ. ಓಕೆ, ಸೊ ಈ ಇಕ್ವೇಶನ್ ಒಳಗೆ ನೀವು ಫಸ್ಟ್ ಇಂಟರ್ವಲ್ ತಗೋತೀರಿ a, b ಅಂತ. ಈಗ a ಈಕ್ವಲ್ ಟು -1, b ಈಕ್ವಲ್ ಟು 2 ಅಂತ ತಗೋತೀವಿ. ಓಕೆ, ಆಲ್ವೇಸ್ ನೀವು ಅಲ್ಗಾರಿದಮ್ ನಾಗ ನೋಡಿರಿ ಇವೆರಡು ಬೋತ್ ಶುಡ್ ಬಿ ಆಫ್ ಡಿಫರೆಂಟ್ ಸೈನ್. ನೆನಪದ ಅಲ್ಗಾರಿದಮ್ ಒಳಗೆ ನೋಡಿರಿ ಬೈಸೆಕ್ಷನ್ ಅಲ್ಗಾರಿದಮ್ ಇವೆರಡು ಏನಿರ್ಬೇಕು, ಡಿಫರೆಂಟ್ ಸೈನ್ ಇರ್ಬೇಕು. ದಟ್ ಇಸ್ -1, 2 ಅಂತ. ಓಕೆ, ಅಂದ್ರೆ ಒಂದು ಪಾಸಿಟಿವ್ ನಂಬರ್ ಇರಬೇಕು, ಒಂದು ನೆಗೆಟಿವ್ ನಂಬರ್. ಇಂಟರ್ವಲ್ ಯಾವಾಗೂ ಪಾಸಿಟಿವ್ ಮತ್ತೆ ನೆಗೆಟಿವ್ ನಂಬರ್ ತಗೋಬೇಕು. ಸೊ ಈಗ ನಾ ಎಕ್ಸಾಂಪಲ್ ಹೇಳ್ತೀನಿ, a ಈಕ್ವಲ್ ಟು -1 ಬಂದದ, b ಈಕ್ವಲ್ ಟು 2 ಬಂದದ. ಓಕೆ, ನಾವ್ ಏನ್ ಮಾಡ್ಬೇಕು, ಈಗ a ನ f of x ಫಂಕ್ಷನ್ ಹಾಕೋಬೇಕು. ದಟ್ ಇಸ್ f of x, f of 1, a ಏನದ -1, f of 1 ಈಕ್ವಲ್ ಟು ಏನಾಗ್ತದೆ ನೋಡ್ರಿ, -1 ಹೋಲ್ ಸ್ಕ್ವೇರ್ minus 2 into -1 plus 1 equal to +1. Okay, so -1 whole square is 1, minus into minus plus 2 plus 1, so you have got 3. f of -1 in bantu nimga -3 bantu, sorry +3 bantu. Okay, next similarly f of b ಮಾಡ್ಬೇಕು. b ಏನದು 2 ಅದ. so 2 ಮತ್ತೆ again ಇದ್ರಾಗ ಹಾಕ್ರಿ, 2 square minus 2 into 2 plus 1. Okay, 2 square is 4 minus -1 4 ಆಗ್ತದ್ರಿ. ಯಾವ್ದಪ್ಪಿ? okay, 2 plus 1 f of -1 ರೀ. correct, 4. okay, ಇಲ್ಲಿ ಏನಾಗ್ತದೆ ಈಗ 2 into 2 is 4, 4 cancel, ನಿಮ್ಗೆ ಏನ್ ಬರ್ತದೆ, 1 ಬರ್ತದೆ. ಓಕೆ, ಸೊ 4 ಮತ್ತೆ 1 ಬಂತು. ಸೊ ಈಗ ಏನಾಗ್ತದೆ ನಿಮಗೆ ಲೆಸ್ ದನ್ 0 ಬಂದದ. ಏನ್ ನೋಡ್ಬೇಕು, 4 into f of a into f of b ಲೆಸ್ ದನ್ 0 ಅದೇನಂತ ನೋಡ್ಬೇಕು. ಓಕೆ, ಸೊ f of a ಏನ್ ಬಂದದ ನಿಮಗೆ 4 ಬಂದದ, f of b ಏನ್ ಬಂದದ 1 ಬಂದದ. ಇದು ಲೆಸ್ ದನ್ 0 ಇಲ್ಲ. ಓಕೆ, ಸೊ ಈಗ ಲೆಸ್ ದನ್ 0 ಅಂತಂದ್ರೆ ಯಾವ್ದಾದ್ರು ಒಂದು ಮೈನಸ್ ತಕ್ ಬಂದಿರ್ತದೆ. ನಿಮಗೆ ಇದನ್ನ ಎಕ್ಸಾಂಪಲ್ ಸುಮ್ ತಗೊಂಡಿನಿ ಹಂಗ ಅನ್ಸಾಗ್ತದ, ಕ್ವಶನ್ ಕರೆಕ್ಟ್ ಇರ್ತದೆ. ಈಗ ಫಾರ್ ಎಕ್ಸಾಂಪಲ್ -4 ಬಂದಿತ್ತಂದ್ರೆ ನಿಮ್ಗೆ ಏನ್ ಬರ್ತದೆ, -4 ಬಂತು. ಸೊ ಈಗ ಎಕ್ವೇಶನ್ ಏನಾಗ್ತದೆ, ಲೆಸ್ ದನ್ 0 ಆತ. ಓಕೆ, ಸೊ ಲೆಸ್ ದನ್ 0 ಆತಂದ್ರೆ ನಾವ್ ಏನ್ ಮಾಡ್ತೀವಿ, ನೆಕ್ಸ್ಟ್ ಮಿಡ್ ಪಾಯಿಂಟ್ ಫೈಂಡ್ ಔಟ್ ಮಾಡ್ತೀವಿ. ಯಾವುದು ಇದು, c ಈಕ್ವಲ್ ಟು a plus b divided by 2 ಅಂತೇಳಿ ಮಿಡ್ ಪಾಯಿಂಟ್ ನ ಫೈಂಡ್ ಔಟ್ ಮಾಡ್ತೀವಿ. ಕ್ಲಿಯರ್ ಆಯ್ತು ಇವೆರಡು ಸ್ಟೆಪ್? ಎಸ್ ಮ್ಯಾಮ್. ಕಿರಣ್ ಇನ್ನ ಕನ್ಫ್ಯೂಷನ್? Yes, ma'am, clear. ಕ್ಲಿಯರ್. ಓಕೆ, ಅದರ್ಸ್ ಕ್ಲಿಯರ್? ಇವೆರಡು ಸ್ಟೆಪ್ ಕ್ಲಿಯರ್ ಆತ? ನಿಮಗೆ ಕ್ವಶನ್ ಕರೆಕ್ಟ್ ಕೊಟ್ಟಿರ್ತಾನೆ. ನಾ ಸುಮ್ ನಂಬರ್ ತಗೊಂಡಿನಿ, ಪಾಸಿಟಿವ್ ಬಂದಿದೆ. ಓಕೆ, ನಿಮ್ ಕ್ವಶನ್ ಆಗ ಅದು ಬರಂಗ ಕೊಟ್ಟಿರ್ತಾನೆ. ಓಕೆ, ಈ ಕ್ಲಿಯರ್ ಆತ ಇವೆರಡು ಸ್ಟೆಪ್? everyone clear these two steps? ಎಸ್ ಮ್ಯಾಮ್. Yes, madam, clear. Okay, next we'll go for this third step here. Third step ಏನ್ ಮಾಡ್ಬೇಕಂತಂದ್ರೆ ಈಗ very important step, third step. Okay, ಏನಾತ? ವಿಡಿಯೋ ಸರಿಯಾಗಿ ಬರತ್ತಿಲ್ರಿ. ವಿಡಿಯೋ ಸರಿಯಾಗಿ ಬರತ್ತಿಲ್ಲ ಅಪ್ಪ. ಈಗ ಏನೋ ನೆಟ್ವರ್ಕ್ ಪ್ರಾಬ್ಲಮ್ ಅದ. ಮಾರ್ನಿಂಗ್ ಕ್ಲಾಸಸ್ ಹಂಗೆ ಅದಾವ, ಕರೆಕ್ಟ್ ಆಗ್ಯದ. ಮಾರ್ನಿಂಗ್ ಕ್ಲಾಸ್ ಹಂಗ ಆಗತ್ತಿ. ಕ್ಲಿಯರ್ ಮ್ಯಾಮ್. ಓಕೆ, ಮೇ ಬಿ ಝೂಮ್ ಪ್ರಾಬ್ಲಮ್ ಅದ ಇವತ್ತು. ಸೊ ಡಿಸ್ಕಸ್ ವಿತ್ ದ ಸರ್, ಡೋಂಟ್ ವರಿ. ಇವತ್ತು ಒಂದಿನ ಹಿಂಗ ಆಗ್ತದೆ, ನಾಳೆಯಿಂದ ಇದ್ರದ್ದು ಏನಾದ್ರು ಆಲ್ಟರ್ನೇಟಿವ್ ಆಪ್ಷನ್ಸ್ ತಗೋತೀನಿ ಅಂತ ಹೇಳಕ್ ಸರ್. ಮಾರ್ನಿಂಗ್ 2 ಕ್ಲಾಸಸ್ ಹಂಗೆ ಆಗ್ಯಾವ, ಯಾವ್ದು ಕ್ಲಿಯರ್ ಇದ್ದಿದ್ದಿಲ್ಲ. ವಿಡಿಯೋ ಕ್ಲಿಯರ್ ಇದ್ದಿದ್ದಿಲ್ಲ, ಆಡಿಯೋ ಅಷ್ಟೇ ಕ್ಲಿಯರ್ ಇತ್ತು. ಟುಡೇ ವಿ ಹ್ಯಾವ್ ಪ್ರಾಬ್ಲಮ್ ವಿತ್ ಝೂಮ್. ಓಕೆ, ಓಕೆ ಮೇಡಮ್. ಸರ್ವರ್ ಅಪ್ಡೇಟ್ ಇಟ್ಟಾರ. ಓಕೆ, ಅದಕ್ಕೆ ಹಂಗ ಆಗತ್ತದ. Don't worry. We have already discussed with the sir, HOD sir and Mud sir. Today we are going to take any other options. Okay. With one din adjust mad. Okay, madam. Okay. So fine. Then we'll go for the third step. Idu photo hodok ಕಳಿಸ್ತೀನಿ ನಿಮ್ಮ ಗ್ರೂಪ್ ದಾಗ, ಬೇಕಾದ್ರೆ ಬರ್ಕೋಕತ್ತ ಆಮೇಲೆ. Okay. Third step ಏನಂದ್ರೆ ನಮಗೆ 2 ಸ್ಟೆಪ್ ಅದಾವ. ಥರ್ಡ್ ಬರ ಫಸ್ಟ್ ಒನ್ ಏನ್ ಮಾಡ್ಬೇಕು, ನಾವು ಚೆಕ್ ಮಾಡ್ಬೇಕಿದೆ
if f of a into f of c is less than 0 ಅವಾಗ ಚೆಕ್ ಮಾಡಿದ್ರಲ್ಲ ಎಲ್ಲೇ ಅಲ್ಗಾರಿದಮ್ ಒಳಗೆ ಚೆಕ್ ಮಾಡಿದ್ರಿ ಏನು f of a into f of b less than 0 ಅಂತಂದ್ರೆ ಏನ್ ಮಾಡ್ತೀರಿ ನೀವು ರೂಟ್ ಲೈಸ್ ಬಿಟ್ವೀನ್ a, c ಅಂತ ಹೇಳ್ತೀರಿ. ಓಕೆ, ರೂಟ್ ಲೈಸ್ ಬಿಟ್ವೀನ್ a, c ಅಂತ ಹೇಳ್ತೀರಿ. ದಟ್ ಈಸ್ a equal to a and b equal to c. ಇದನ್ನ ನಾವು ಶಿಫ್ಟ್ ಮಾಡ್ಕೋಬೇಕು. a equal to a ಮಾಡ್ಕೋಬೇಕು, b equal to c. ಇದು ಎದಕ್ ಮಾಡ್ಕೋಬೇಕು? ಓಕೆ, ದ ಕ್ವಶನ್ ಇಸ್ why we have to do. ಇದು ಎದಕ್ ಮಾಡ್ಕೋಬೇಕು ಅಂತಂದ್ರೆ ಇದನ್ನ ನಾವು ನೆಕ್ಸ್ಟ್ ಸ್ಟೆಪ್ಸ್ ನ ರಿಪೀಟ್ ಮಾಡಕ ನಾವು ವ್ಯಾಲ್ಯೂಸ್ ನ ಶಿಫ್ಟ್ ಮಾಡ್ಕೋತೀವಿ. ಸೊ ಹೆಂಗ್ ಶಿಫ್ಟ್ ಮಾಡ್ಕೋತೀರಿ ಅಂತಂದ್ರೆ a ಮತ್ತೆ c ಎರಡು ಕನ್ಸಿಡರ್ ಮಾಡಿದಾಗ ಲೆಸ್ ದನ್ 0 ಬಂತಂದ್ರ a equal to a ಮಾಡ್ಕೋತೀವಿ ಮತ್ತೆ b equal to c ಮಾಡ್ಕೋತೀವಿ. ಓಕೆ, ಇದು ಒಂದ್ ಕಂಡೀಷನ್ ಆಗ್ತದೆ. ಇಲ್ಲಾಂದ್ರೆ ಸೆಕೆಂಡ್ ಕಂಡೀಷನ್ ಏನಾಗ್ತದೆ ಅಂತಂದ್ರೆ f of c into f of b is less than 0 ಬಂತು ಅಂದ್ರೆ ಓಕೆ f of c into f of b less than 0 ಬಂತು ಅಂತಂದ್ರೆ ಅವಾಗ ಏನ್ ಹೇಳ್ತೀವಿ root lies between c and b ಅಂತ ಹೇಳ್ತೀವಿ. ಓಕೆ, ಸೊ ಅವಾಗ ಏನಾಗ್ತದೆ root lies between c and b ಅಂತ ಹೇಳ್ತೀವಿ. ಸೊ ಅವಾಗ ಏನಾಗ್ತದೆ a equal to c and b equal to b. These are the two conditions we have to check. First ಏನ್ ಚೆಕ್ ಮಾಡ್ಬೇಕು, ಮಿಡ್ ಪಾಯಿಂಟ್ ಆದ್ಮೇಲೆ ನಾವು ಇವೆರಡು ಕಂಡೀಷನ್ ನ ಚೆಕ್ ಮಾಡ್ಬೇಕು. ಸೊ ಒಂದ್ ವೇಳೆ a into a dot b less than 0 ಇತ್ತು ಅಂತಂದ್ರೆ ರೂಟ್ ಲೈಸ್ ಬಿಟ್ವೀನ್ a, c ಅಂತ ಹೇಳಿ a equal to a, b equal to c ಮಾಡ್ತೀವಿ. ಓಕೆ, ಒಂದ್ ವೇಳೆ ಇದು ಕಂಡೀಷನ್ ಇದ್ದಿದ್ದಿಲ್ಲ ಅಂತಂದ್ರೆ ನೆಕ್ಸ್ಟ್ ಕಂಡೀಷನ್ ಚೆಕ್ ಮಾಡ್ತೀವಿ. ಏನು f of c into f of b less than 0 ಬರ್ತದೆ ಏನಂತ ಅಂದ್ರೆ ಫಂಕ್ಷನ್ c ಫಂಕ್ಷನ್ b ಎರಡು ಲೆಸ್ ದನ್ 0 ಬಂತು ಅಂತಂದ್ರೆ ಅವಾಗ ಏನ್ ಮಾಡ್ತೀವಿ ರೂಟ್ ಲೈಸ್ ಬಿಟ್ವೀನ್ c, b ಅಂತ ಹೇಳ್ತೀವಿ. ಸೊ a equal to c, b equal to b ಮಾಡ್ತೀವಿ. ಕ್ಲಿಯರ್ ಆತಾ? ಥರ್ಡ್ ಸ್ಟೆಪ್ ಕ್ಲಿಯರ್ ಆತಾ? Please reply everyone clear with the third step. Ma'am, third step ಅದು ಫಸ್ಟ್ ಕೇಸ್ ನಲ್ಲಿ ಕ್ಲಿಯರ್ ಆಗಿ ಕೆಲಸ ಆಗತ್ತಿಲ್ಲ ಸಂಗತ್. ಇನ್ನೊಮ್ಮೆ ಹೇಳಿ. ಇಫ್ ಸ್ಟೇಟ್ಮೆಂಟ್ ನಾಗ್ರಿ ಟ್ರೂ ಆಯ್ತಂದ್ರೆ equal to a, b is equal to c ಮಾಡ್ತಿರಲ್ರಿ, ಹಾ, ಅದ್ರ ಬದಲ ಬರೀ b is equal to c ಅಷ್ಟೇ ಮಾಡ್ಬೋದ? a ವ್ಯಾಲ್ಯೂ ಅದೇ ಹಳೇದು. ನೆಕ್ಸ್ಟ್ ಕಂಟಿನ್ಯೂ ಮಾಡ್ಬೇಕಾಗಿತ್ತಂದ್ರೆ ಮತ್ ನಮ್ಗೆ ಏನ್ ಬೇಕಿಲ್ಲ ಇಂಟರ್ವಲ್ a, b ಬೇಕು ಈಗ. ಕರೆಕ್ಟ್? ಈ ಒಂದ್ ವೇಳೆ ನಿಮ್ಗಿಲ್ಲ ಸೊಲ್ಯೂಷನ್ ಸಿಕ್ಕಿಲ್ಲ ಅಂತಂದ್ರೆ ನಾವು ನೆಕ್ಸ್ಟ್ ಇದು ಕಂಟಿನ್ಯೂ ಮಾಡ್ಬೇಕು. ಮತ್ ಇಲ್ಲಿ ಏನ್ ಮಾಡ್ಬೇಕು ನಾವು a equal to a, b equal to c ಅಂತ ಮಾಡ್ಕೊಂಡು ಈ ಸ್ಟೆಪ್ ನ ಮತ್ತೆ ನಾವು ಕಂಟಿನ್ಯೂ ಮಾಡ್ತೀವಿ. ಅದ್ರ ಸಲಗೆ a ಮತ್ತೆ b ಎರಡು ಅಸೈನ್ ಮಾಡ್ತೀವಿ. ಕ್ಲಿಯರ್ ಸಾಗರ್? ಎಸ್ ಮ್ಯಾಮ್. ಓಕೆ, a equal to a ಹಂಗೆ ಇರ್ತದೆ, ಏನ್ ಪ್ರಾಬ್ಲಮ್ ಚೇಂಜ್ ಆಗಂಗಿಲ್ಲ. ಬಟ್ ನೀವು ಅಸೈನ್ಮೆಂಟ್ ಮಾಡಬೇಕು. ಯಾಕಂದ್ರೆ ಮತ್ತೆ ಇಲ್ಲಿ ನಮ್ಗೆ ಸೊಲ್ಯೂಷನ್ ಸಿಕ್ಕಿಲ್ಲ ಅಂತೇಳಿ ನಾವು ಇದನ್ನ ಅಸೈನ್ಮೆಂಟ್ ಮಾಡ್ಕೊಂಡು ನೆಕ್ಸ್ಟ್ ಅದನ್ನ ರಿಪಿಟೇಷನ್ ಮಾಡ್ತಿರ್ತೀವಿ. ಓಕೆ, ಸೊ ಅದ್ರ ಸಲಾಗಿ ಏನ್ ಮಾಡ್ಕೋಬೇಕಿಲ್ಲ ನಾವು a equal to a, b equal to c ಅಂತ ಅಸೈನ್ಮೆಂಟ್ ಮಾಡ್ಕೋತೀವಿ. ಇಲ್ಲಾಂದ್ರೆ a equal to c, b equal to b ಅಂತ ಅಸೈನ್ಮೆಂಟ್ ಮಾಡ್ಕೋತೀವಿ. ಇದು ಅಸೈನ್ಮೆಂಟ್ ಮಾಡ್ಕೊಂಡ್ಮೇಲೆ ಮತ್ತೇನದ ನಿಮ್ದು ಫೋರ್ತ್ ಸ್ಟೆಪ್. ಓಕೆ, ಸೊ ಫೋರ್ತ್ ಸ್ಟೆಪ್ ಏನಿರ್ತದೆ ರಿಪೀಟ್ ಇರ್ತದೆ. ಓಕೆ, ರಿಪೀಟ್ ಸ್ಟೆಪ್ 2 and 3. ಓಕೆ, ರಿಪೀಟ್ ದ ಸ್ಟೆಪ್ 2 and 3. ಸೊ ಮತ್ತೆ ಅವಾಗ ನೀವು ಏನ್ ಮಾಡ್ತೀರಿ c equal to a plus b ಮಾಡ್ಕೊಂಡು ಮತ್ತೆ ಇದು ಫಂಕ್ಷನ್ ಫೈಂಡ್ ಔಟ್ ಮಾಡ್ತೀರಿ. ಮತ್ತೆ ಸೊಲ್ಯೂಷನ್ ಸಿಗ್ತದೆ ನೋಡ್ತೀವಿ. ಇಲ್ಲ, ಸೊ ಎಲ್ಲಿ ತರ ನಿಮಗೆ ಸೊಲ್ಯೂಷನ್ ಸಿಗ್ತದೆ ಅಲ್ಲಿ ತರ ನಾವು ಈ ಸ್ಟೆಪ್ ನ ರಿಪೀಟ್ ಮಾಡ್ಕೊತ ಹೋಗ್ತೀವಿ. ದಿಸ್ ಇಸ್ ದ ವರ್ಕಿಂಗ್ ಪ್ರೊಸೀಜರ್ ಫಾರ್ ದ ಪ್ರಾಬ್ಲಮ್ ಅಂತ ಹೇಳ್ಬೋದು. ಯಾವುದು ಬೈಸೆಕ್ಷನ್ ಪ್ರಾಬ್ಲಮ್. ಕ್ಲಿಯರ್ ಆತ ಈಗ? ಪ್ಲೀಸ್ ರಿಪ್ಲೈ ಎವ್ರಿವನ್. ಕ್ಲಿಯರ್? ಎಸ್ ಮ್ಯಾಮ್. I want everyone to reply. Everyone clear? Yes, ma'am. Yes, Other? ma'am. Everyone? Yes, ma'am. ಇದು ನೀವು ಫೋಟೋ ಕಳಿಸಿದ್ರಿ, ಬರ್ದಿದ್ ನೋಟ್ಸ್ ನ ಕಂಟಿನ್ಯೂ ಮಾಡೋಣ್ರಿ. ಪ್ಲೀಸ್ ಬರ್ದಿದ್ರಾಗ ಕಂಟಿನ್ಯೂ ಮಾಡ್ರಿ. ಹಾ ರೀ ಮ್ಯಾಮ್. ಹಾ, ಈಗ ನಿಮ್ಗೆ ಇಲ್ಲಿ ಕಾಣಿಸಿಲ್ಲ ಅಂತಂದ್ರೆ ನಾ ಗ್ರೂಪ್ ನ ಕಳಿಸ್ತೀನಂತೆ, ಅದನ್ನ ಬರೀರಿ. ಗ್ರೂಪ್ ದಾಗೆ ಸೆಂಡ್ ಮಾಡ್ರಿ ಮೇಡಮ್, ಕ್ಲಿಯರ್ ಕಾಣತಿಲ್ರಿ ವಿಡಿಯೋ. ಜಸ್ಟ್ ಈಗ ನೀವು ಬರೀಲೇಬೇಕಿದನ್ನ ಬರ್ಕೋರಿ. ಯಾರಿಗ್ ಕಾಣ್ಸಾಕತ್ತಿಲ್ಲ ಅವ್ರಿಗೆ ನಾ ಗ್ರೂಪ್ ನಾಗೂ ಸೆಂಡ್ ಮಾಡಿ ನೋಡ್ರಿ. ಈಗ ಬರೀರಿ, ಯಾಕಂದ್ರೆ ನಾನು ನೆಕ್ಸ್ಟ್ ಪ್ರಾಬ್ಲಮ್ ಹೇಳ್ಬೇಕು. ಈಗ ಯಾರಿಗ್ ಕಾಣ್ಸಾಕತ್ತಿದ ಅವ್ರು ಬರೀರಿ. ಯಾರಿಗ್ ವಿಡಿಯೋ ಕ್ಲಿಯರ್ ಇಲ್ಲ ಅನ್ನಕತ್ತಿಲ್ಲ ಅವ್ರು ಗ್ರೂಪ್ ನಾಗ ಕಳ್ಸಿನಿ. ಜಸ್ಟ್ 5 minutes ಕೊಡ್ತೀನಿ, ಬರೀರಿ ಇದು ಸ್ಟೆಪ್ಸ್ ನಾನು ಫಾಸ್ಟ್ ಬರೀರಿ. ಯಾಕಂದ್ರೆ ನಾ ಪ್ರಾಬ್ಲಮ್ ಹೇಳ್ಬೇಕು ಈಗ. ಓಕೆ,
ಮೇಡಮ್ ಅಷ್ಟು ಒಮ್ಮೆಲಿಗೆ ಸೆಂಡ್ ಮಾಡ್ರಿ. ಏಯ್ ನೆಕ್ಸ್ಟ್ ಪ್ರಾಬ್ಲಮ್ ಎಲ್ಲಿ ಬರ್ಕತಿಯೋ ಮಾರಾಯ ಬರೀ ಪಟ್ನೆ ಮೇಡಮ್ ಅಷ್ಟು ಒಮ್ಮೆಲಿಗೆ ಸೆಂಡ್ ಮಾಡ್ರಿ. ಅಷ್ಟು ಒಮ್ಮೆ ಸೈನ್ ಮಾಡಂಗಿಲ್ಲ ನಾನು. ಈಗ ಬರೀ ಇದು ಈಗ ಬರಾಕ ಟೈಮ್ ಕೊಟ್ಟಿನ ಇಲ್ಲಿ ನಿಮಗೆ ಕ್ಲಿಯರ್ ಆಗಿ ಕಾಣಕತ್ತಿಲ್ಲ ಅದು ಗ್ರೂಪ್ನ ಹಾಕಿನ ಅಷ್ಟೇನ. ಬರೀರಿ ಫಾಸ್ಟ್ ಬರೀರಿ. ಬರೋದ್ ನಂಗೆ ಕಂಪ್ಲೀಟೆಡ್ ಅಂತ ಚಾಟ್ ಹಾಕ್ರಿ ಅದು. ಫಾಸ್ಟ್ ಫಾಸ್ಟ್. ಆಯ್ತಾ ಬರ್ಕೋದಾಯ್ತಾ? ಮೇಡಮ್ ವೇಟ್ ಮೇಡಮ್ 5 minutes ಮೇಡಮ್ ಬರ್ಲಾತಿ. ಬರೀ ಬರೀ. ಫಾಸ್ಟ್ ಬರೀರಿ. ಆಯ್ತಾ? Yes, ma'am. ಬರೋದಾತ ಎಲ್ಲಾರ್ದು? Others completed writing? No, ma'am. ಫಾಸ್ಟ್ ಎಷ್ಟೊತ್ತು ಮಾಡ್ತೀರಿ ಒಂದ್ 4 ಸ್ಟೆಪ್ ಬರಾಕ? ಆಯ್ತಾ? ಆಯ್ತು ಬರ್ಕೋದ ಫಾಸ್ಟ್ ಬರೀರಿ. ಪ್ರಾಬ್ಲಮ್ ಹೇಳ್ಬೇಕು ಈಗ ಬಂದ ಅಟ್ಲೀಸ್ಟ್ ಒಂದರ ಹೇಳ್ಬೇಕು ಅಂದಾಗ ನಿಮ್ ತಲೆ ಕೂಡ್ತದೆ ಇದು. Completed? Reply with yes or no, or just those who have completed please raise your hands. Yes ma'am, completed. Others completed? Completed, ma'am. Those who have ಮೇಡಮ್ ಒಮ್ಮೆಲಿಗೆ raise your hands. Completed, ma'am. Completed? Yes, ma'am. Okay. So fine then, write on the question here. First question. First question on the bisection method. Very important problem for the examination. First, please mute ಮಾಡ್ಕೊರ ಹೇಳತ್ತೀನ ಎಲ್ಲಾರ್ಗು ಪುರಾನೆ ಮ್ಯೂಟ್ ಮಾಡ್ಬಿಡ್ತೀನಿ ನಾನು. Find the approximate real root of find the approximate real root of x cube minus 4x minus 9 equal to 0. Find the approximate real root of x cube minus 4x minus 9 equal to 0 using the
using the bisection method, carry out 4 iterations. Okay. He has given the question. Find the approximate real root of. Okay. Find the approximate real root of x cube minus 4x minus 9 equal to 0. He has given the quadratic equation, that is x cube minus 4x minus 9 equal to 0. Quadratic equation ಕೊಟ್ಟಾನ. ಅದರದ real root na find out ಮಾಡಬೇಕು using bisection method. Okay. In the question only he has said to do 4 iterations. ಬರೇ 4 iterations ಮಾಡ್ರಿ ಅಂತ question ಆಗ ಹೇಳಾಕತ್ತಾನ. Okay. So ಏನ್ ಮಾಡ್ಬೇಕು ಈಗ ನಾವು 4 iterations ಅಷ್ಟೇ ಮಾಡ್ಬೇಕು. ನಮ್ ಕರೆಕ್ಟ್ ಅಂದ್ರೆ ಆನ್ಸರ್ ಅಪ್ರಾಕ್ಸಿಮೇಟ್ ಬರ್ಲಿ ಬಿಡ್ಲಿ ನಾವು 4 iterations ಮಾಡಿ ನಾವು ಆನ್ಸರ್ ನ ಮುಗಿಸ್ಬೇಕು. ಸೊ ಏನದ ಕ್ವಶನ್, he has given the quadratic equation. ಆ quadratic equation the roots find out ಮಾಡಬೇಕು by using the bisection method, and we have to carry out the 4 iterations. Clear the question? Please reply everyone, clear the question? Yes, ma'am. Yes, ma'am. Okay. Yes, ma'am. Question ಬರ್ಕೊಡಿ. ಅಕ್ಕ ಯಾರ ಕಡೆಯಾಗ ಒಂದು ಕ್ರಾಸ್ ಮಾಡಿಸ್ರಿ. Okay, write on the question. Question ಬರ್ಕೊಂಡ್ರಿ? Can we solve now? Yes, madam. Yes, ma'am. Okay, the solution is this we have to take as f of x. Okay, ಈಗೇನದ ನಮ್ಗೆ ಕೊಟ್ಟಿದ್ದ equation ನ ನಾವು f of x ಅಂತ ತಗೋಬೇಕು. Okay, let f of x, thank you. Okay, so let f of x equal to x cube minus 4x minus 9. Okay, so f of x ಏನಾಯ್ತು ಈಗ ನಮ್ಗೆ x cube minus 4x minus 9 ಆಯ್ತು. So let f of x equal to ಏನ್ ತಗೋತೀವಿ, ಏನ್ ಕ್ವಾಡ್ರಾಟಿಕ್ ಇಕ್ವೇಶನ್ ಈಗ ಕೊಟ್ಟಾರಲ್ಲ ಅದನ್ನ ನಾವು f of x ಅಂತ ತಗೋತೀವಿ. So f of x equal to x cube minus 4x minus 9. ಕ್ಲಿಯರ್ ಆಯ್ತಾ? f of x ಏನ್ ತಗೋತೀರಾ? Yes, ma'am. Okay, ಈಗ ಏನದ Yes, ಅಂತಂದ್ರೆ ma'am. okay fine. Now bisection method ಒಳಗ ಫಸ್ಟ್ ನಾವ್ ಏನ್ ಮಾಡ್ಬೇಕು, ಅಸ್ಯೂಮ್ಷನ್ ಮಾಡ್ಬೇಕು. ಕ್ಲಿಯರ್? ನೆನ್ಪದನ ಇಟರೇಟಿವ್ ಮೆಥಡ್ಸ್ ಒಳಗ ನೋಡಿರಿ. ಈಗ ಏನ್ ಅಸ್ಯೂಮ್ಷನ್ ಮಾಡ್ಬೇಕು ಅಂತಂದ್ರೆ ನಮ್ಗೆ ಇಂಟರ್ವಲ್ ಸಿಗ್ಬೇಕು. ಓಕೆ, ಸೊ ಇಂಟರ್ವಲ್ ಸಿಗ್ಬೇಕಂತಂದ್ರೆ ಫಸ್ಟ್ ಸ್ಟೆಪ್ ಇಸ್ ಟು ಫೈಂಡ್ ಔಟ್ ದ ಇಂಟರ್ವಲ್ಸ್. ಓಕೆ, ಸೊ ಇಂಟರ್ವಲ್ ಸಿಗ್ಬೇಕಂತಂದ್ರೆ ನಾವ್ ಏನ್ ಮಾಡ್ತೀವಿ, ಫಸ್ಟ್ ಅಸ್ಯೂಮ್ಷನ್ಸ್ ಮಾಡ್ಕೊಂಡು ನಾವ್ ಇಂಟರ್ವಲ್ ನ ತಗೋತೀವಿ ಅಂತ ಹೇಳ್ತೀವಿ. ಓಕೆ, ಈಗ ನೋಡಿ ಫಸ್ಟ್ ನಾನ್ ಏನ್ ತಗೋತೀನಿ, f of x equal to 0 ಅಂದ್ರೆ x equal to 0 ನ assumption ಮಾಡಿದ್ವಿ. Here I have assumed x equal to 0. Okay, first ಏನ್ assume ಮಾಡೀನಿ, x equal to 0 ಅಂದ್ರೆ ಇಲ್ಲಿ f of x ಒಳಗ 0 ಹಾಕೋದು. Okay, so ಏನಾಗ್ತದೆ ಇಲ್ಲಿಂದ f of 0 x ಇದ್ದಲ್ಲ 0 ಹಾಕೋದು. So ಏನ್ ಬರ್ತದೆ, 0 cube minus 4 into 0 minus 9. Okay, so what you will get, 0 cube is 0, 4 into 0 is 0, so ನನಗೆ ಏನು ಸಿಗ್ತದೆ, only minus 9. ಕ್ಲಿಯರ್ ಆಯ್ತಾ? ಸೊ f of 0 ಅಸ್ಯೂಮ್ ಮಾಡ್ಕೊಂಡಿನಿ, ನಾ x equal to 0 ಅಂತ ಅಸ್ಯೂಮ್ ಮಾಡ್ಕೊಂಡಿನಿ. f of 0 ಏನ್ ಬಂತು, ನನಗೆ ವ್ಯಾಲ್ಯೂ minus 9 ಬಂತು. ಕ್ಲಿಯರ್ ಆಯ್ತಾ? ಪ್ಲೀಸ್ ರಿಪ್ಲೈ ಫಸ್ಟ್. ಕ್ಲಿಯರ್ ಆಯ್ತಾ? Yes, ma'am. ಕ್ಲಿಯರ್ ಆಯ್ತಾ? Yes, ma'am. Okay, very important, concentrate here. Next assumption ಏನ್ ಮಾಡ್ಕೊಂಡಿನಿ ನಾನೀಗ, assume x equal to 1. Okay, so next I have assumed x equal to 1. X equal to 1 has ನೋಡ್ರಿ, in the place of x you have to put 1. So ಏನ್ ಬರ್ತದೆ ನಿಮ್ಗೆ, 1 cube minus 4 into 1 minus 9. Okay, in the place of x I have kept 1. Okay, so 1 cube minus 4 into 1 minus 9. So 1 cube is 1 minus 4 minus 9. ಏನ್ ಬರ್ತದೆ ನೋಡ್ರಿ, 1 minus 4 minus 9 ಏನ್ ಬರ್ತದೆ ನಿಮ್ಗೆ, minus 12. Okay, so answer is minus 12. ಕರೆಕ್ಟಾ? 1 minus simple calculator ಯೂಸ್ ಮಾಡ್ಬೋದು. 1
minus 4 minus 9 equal Yes, to ma'am. plus 12. Correct? Correct? Clear आता? Yes, ma'am. Okay. Yes, ma'am. Yes, ma'am. ಪಾಸಿಟಿವ್ ನಂಬರ್ಸ್ ಬಂದಿಲ್ಲ ಇನ್ನ ನನಗೆ ನೆಗೆಟಿವ್ ನಂಬರ್ಸ್ ಬರಾಕತ್ತದ ಓಕೆ ಅಂದ್ರೆ ನಾ ಇನ್ನ ಅಸಂಪ್ಷನ್ ರಾಂಗ್ ಕರೆಕ್ಟ್ ಮಾಡಾಕತ್ತಿಲ್ಲ ಅಸಂಪ್ಷನ್ ಒಳಗ ನನಗಿನ್ನ ಪಾಸಿಟಿವ್ ನಂಬರ್ ಬಂದಿಲ್ಲ ಯಾಕಂತಂದ್ರೆ ನಿಮಗೆ ಒಂದ್ ನೆಗೆಟಿವ್ ನಂಬರ್ ಇರ್ಬೇಕು ಒಂದ್ ಪಾಸಿಟಿವ್ ನಂಬರ್ ಇರ್ಬೇಕು ಸೊ ಇನ್ನ ನನಗೆ ನೆಗೆಟಿವ್ ನಂಬರ್ಸ್ ಬರಾಕತ್ತದ ಸೊ ನೆಕ್ಸ್ಟ್ ಏನ್ ಮಾಡ್ತೀನಿ ನಾನು ಅಸ್ಯೂಮ್ x equal to 2 ಓಕೆ ನೆಕ್ಸ್ಟ್ x equal to 2 ತಗೋತೀನಿ ಸೊ ಏನ್ ಮಾಡ್ತೀನಿ ನಿಮ್ಗೆ f of 2 equal to 2 cube minus 4 into 2 minus 9. Okay. 2 cube is 8. Correct? 2 cube is 8. Minus 4 to the 8. Minus 9. Okay. Plus 8 minus 8 cancel. I've got again minus. So, in month nanaga minus 9 bant. F of 2 no enatu minus 9 bant. Ina ನನಗೆ positive number ಬಂದಿಲ್ಲ. Clear ಆಯ್ತಾ? Next ಏನ್ ಮಾಡಾಕತ್ತೀನಿ ನಾನು ಈಗ assume x equal to 3. Okay. So next ಏನು ತಗೊಳ್ಳೋಣ x equal to 3. That is f of 3 equal to 3 cube minus 4 into 3 minus 9. 3 cube ಎಷ್ಟು? Anybody can say what is the 3 cube? 3 3 is 9. 27. 27. Yes. 27 minus 4 3 is 4 in the form what is it? 4 3 is 12 minus 9 ma'am. minus 9. So ಎಷ್ಟು ಬರ್ತದೆ ನಿಮಗೆ ಇದು ಮಾಡ್ರಿ 6 ಬರ್ತದೆ. Okay, 6 banta. Positive number banta. Yes ma'am. Okay. So, Yes, ma'am. Ma'am. negative numbers bandada. ಈಗ ನಾನು x equal to 3 ತಗೊಂಡಾಗ positive number ಬಂತು. So ಈಗ ನಾನು ಏನ್ ಮಾಡ್ತೀನಿ last 2 numbers interval ತಗೋತೀನಿ. That is ಇವೆರಡನ್ನು ನಾನು interval ಅಂತ ತಗೋತೀನಿ. Now you have find out the interval. So ಈಗ ಏನ್ ಬಂತು ನಿಮಗೆ from above ante bariri. Okay, so from above I got intervals or from above root lies at my interval is and battery one day interval is the from above interval is 2, 3 ಯಾಕಂದ್ರೆ 2 ಒಳಗ ಲಾಸ್ಟ್ ಮೈನಸ್ ನಂಬರ್ ಅದ ಓಕೆ 3 ಒಳಗ ಪಾಸಿಟಿವ್ ನಂಬರ್ ಬಂದದ ಕ್ಲಿಯರ್ ಆಗತ್ತದ 2 ಒಳಗ ಏನದ minus 9 ಅದ ಲಾಸ್ಟ್ ನೆಗೆಟಿವ್ ನಂಬರ್ ಏನದ 2 ಅದ ಸೊ minus 9 ಅದ ಸೊ ಈ 2 ತಗೊಂಡಿನಿ 3 ಒಳಗ ಪಾಸಿಟಿವ್ ನಂಬರ್ಸ್ ಬಂದ ಸೊ ಇಲ್ಲಿ ಪಾಸಿಟಿವ್ ಅದ ಇಲ್ಲಿ ನೆಗೆಟಿವ್ ಅದ ಸೊ ನನಗೆ ಇಂಟರ್ವಲ್ ಏನಾಯ್ತು ಈಗ 2, 3 ಕ್ಲಿಯರ್ ಆತಾ ಈಗ ಇಂಟರ್ವಲ್ ಹೆಂಗ್ ತಗೋಬೇಕಂತ ಗೊತ್ತಾತ Ma'am, last negative number minus 12 ಅಲ್ರಿ. ಯಾಕಪ್ಪಿ 9 ಯಾರಿಗೆ ಬಿಟ್ಟಿಲ್ಲ 2 ಇದ್ದಾಗ 9 ಅದ ನಿನಗ 0 ಇದ್ದಾಗ 9 ಅದ minus 9 ಅದ Main ದೊಡ್ಡದಲ್ರಿ minus 12 ಏನೋ. dot ತಗೋದಿಲ್ಲ ಸಾಗರ್ ಪ್ಲೀಸ್ ಕಾನ್ಸಂಟ್ರೇಟ್ ಹಿಯರ್ ಯು ಡೋಂಟ್ ಹ್ಯಾವ್ ಟು ಟೇಕ್ ಡಾಟ್ ನಂಬರ್ ಬಿಗ್ಗೆಸ್ಟ್ ನಂಬರ್ ತಗೋದಿಲ್ಲ ನನಗೆ ಈ ಇಂಟರ್ವಲ್ ಗೆ ನೆಗೆಟಿವ್ ನಂಬರ್ ತಗೋಬೇಕು ಈಗ x equal to 2 ಇದ್ದಾಗ minus 9 ಅದ ನೆಕ್ಸ್ಟ್ x equal to 3 ಇದ್ದಾಗ ಪಾಸಿಟಿವ್ ಆಗ್ಯದ ಓಕೆ ಪಾಸಿಟಿವ್ ನಂಬರ್ 1 ತಗೋಬೇಕು ಮತ್ತೆ ಅದರ ಹಿಂದಿನ ಇಂಟರ್ವಲ್ 1 ತಗೋಬೇಕಿಲ್ಲ ಪಾಸಿಟಿವ್ ನಂಬರ್ 6 ಅದ 6 ಇಂದ ಏನದ x equal to 3 ಅದ ಸೊ 3 ಆತ ಓಕೆ ಇದರ ಹಿಂದಿನ ಏನದ -9 ಅದ ಸೊ -9 ಏನದ 2 ಅದ ಸೊ ನಂಗೆ ಇಂಟರ್ವಲ್ ಏನಾಯ್ತು 2, 3 ತಗೊಂಡ ಯಾವಾಗೂ ಲಕ್ಷ ಇಟ್ಕೋರಿ ಪಾಸಿಟಿವ್ ನಂಬರ್ ಬರತನ ಮಾಡ್ಬೇಕು ಪಾಸಿಟಿವ್ ನಂಬರ್ದು 1 ಇಂಟರ್ವಲ್ ಅದ ಅದ್ರ ಹಿಂದಿನ ನೆಗೆಟಿವ್ ನಂಬರ್ ಇನ್ನ ಒಂದು ಇಂಟರ್ವಲ್ ಅದ ಸೊ ನನಗೆ ಏನತೈತಿ ಅಂತ ಇಂಟರ್ವಲ್ ಲೈಸ್ ಬಿಟ್ವೀನ್ 2, 3 ಅಂತ ಹೇಳ್ಬೋದು ಸೊ ಏನ್ ಇಂಟರ್ವಲ್ ಬಂತಿದ್ ನಿನಗ 2, 3 ಕ್ಲಿಯರ್ ಆತ ಸಾಗರ್ ಕ್ಲಿಯರ್ Yes. ಅದರ್ Yes ma'am. I want everyone to reply. Yes, ma'am. Everyone clear? Yes ma'am. Okay. ನೀವು ಏನಂತಂದ್ರ ಅಸ್ಯೂಮ್ಷನ್ ಮಾಡಾಕತ್ತೀರಿ ಯಾಕಂತಂದ್ರೆ ನಮಗೆ ಏನ್ ಸ್ಟಾರ್ಟಿಂಗ್ ಪಾಯಿಂಟ್ ತಗೋದದ ಅಂತ ಗೊತ್ತಿಲ್ಲ ಓಕೆ ಫ್ರಮ್ ದ ಬೈಸೆಕ್ಷನ್ ಮೆಥಡ್ ಓನ್ಲಿ ವಿ ಶುಡ್ ವಿ ಹ್ಯಾವ್ ನೋನ್ ದಟ್ Yes. ಟು ಮೇಕ್ ದ ಅಸ್ಯೂಮ್ಷನ್ ಇಂಟರ್ವಲ್ಸ್ ತಗೋಬೇಕಂದ್ರೆ ನಾವು ಅಸ್ಯೂಮ್ಷನ್ ಮಾಡ್ಬೇಕು ಸೊ ನೀವು ಅಸ್ಯೂಮ್ಷನ್ ಮಾಡಾಕತ್ತೀರಿ ಫಸ್ಟ್ ಏನು x equal to 0 ಅಸ್ಯೂಮ್ಷನ್ ಮಾಡಾಕತ್ತೀರಿ ನೆಗೆಟಿವ್ ಬಂತ ಓಕೆ ಸೊ x equal to 1 ಅಸ್ಯೂಮ್ಷನ್ ಮಾಡಿರಿ ನೆಗೆಟಿವ್ ಬಂತ
x equal to assumption ಮಾಡಿದ್ರೆ ನೆಗೆಟಿವ್ ಬಂತು. ಸೊ x equal to 3 ಗೆ ಏನಾಯ್ತು ಪಾಸಿಟಿವ್ ಬಂತು. ಓಕೆ, ಸೊ ಈಗ ಏನಂತಂದ್ರ ಒಂದು ಪಾಸಿಟಿವ್ ನಂಬರ್ ಇರಬೇಕು, ಒಂದು ನೆಗೆಟಿವ್ ನಂಬರ್ ಇರಬೇಕು. ದಟ್ ಈಸ್ ದ ಬೈಸೆಕ್ಷನ್ ಕಂಡೀಷನ್. ಓಕೆ, ಸೊ ಬೈಸೆಕ್ಷನ್ ಕಂಡೀಷನ್ ಏನದ ಇಂಟರ್ವಲ್ ನಾಗ ಒಂದು ನೆಗೆಟಿವ್ ನಂಬರ್ ಇರಬೇಕು, ಒಂದು ಪಾಸಿಟಿವ್ ನಂಬರ್ ಇರಬೇಕು. ಸೊ ಅದ್ರ ಸಲುವಾಗಿ ಏನದ ನೀವು ಪಾಸಿಟಿವ್ ನಂಬರ್ ಹಿಂದಿನ ವ್ಯಾಲ್ಯೂ ನೆಗೆಟಿವ್ ತಗೋರಿ, ಪಾಸಿಟಿವ್ ವ್ಯಾಲ್ಯೂ ಪಾಸಿಟಿವ್ ತಗೊಳ್ಬೇಕು. ಸೊ ಇಂಟರ್ವಲ್ ನಿಮ್ಗೆ ಏನ್ ಬರ್ತದೆ 2, 3 ಬಂತು. ಕ್ಲಿಯರ್ ಆಯ್ತಾ ಎವ್ರಿವನ್? Yes, ma'am. ಫಸ್ಟ್ ಸ್ಟೆಪ್ ಇಂಟರ್ವಲ್ ತಗೋದು ಕ್ಲಿಯರ್ ಆಯ್ತು ಎಲ್ಲಾರ್ಗು? ವೆರಿ ಇಂಪಾರ್ಟೆಂಟ್, ಇದನ್ನ ನಿಮಗೆ ತಿಳಿಬೇಕು, ಫಸ್ಟ್ ಸ್ಟೆಪ್ ತಿಳಿಬೇಕು. ಎವ್ರಿವನ್ ಅಂಡರ್ಸ್ಟುಡ್? ಓಕೆ, ಸೊ ಈಗ ನೆಕ್ಸ್ಟ್ ಫಸ್ಟ್ ಸ್ಟೆಪ್ ಒಳಗೆ ಇನ್ನೊಂದು ಕಂಡೀಷನ್ ಚೆಕ್ ಮಾಡೋಣ. ಏನಂತ ಹೇಳಿ f of 2 f of 3 less than 0 then ನೋಡ್ರಿ. f of 2 f of 3 less than 0 then ನೋಡ್ರಿ. f of 2 ಏನ್ ಬಂದಿದೆ ನಿಮಗೆ? f of 2 into f of 3. f of 2 ಏನ್ ಬಂದಿದೆ? -9. f of 3 ಏನ್ ಬಂದಿದೆ? 6. 9 6 anybody? 9 6 54, correct? 9 4 36, 9 4 40. Yes, ma'am. 54. Okay, minus ಇದೆ. So minus 54 less than 0. So ಏನಾಗ್ತದೆ ನಮ್ಮ ಕಂಡೀಷನ್ ಏನಾಗಿದೆ? f of 2 into f of 3. ಫಸ್ಟ್ ಸ್ಟೆಪ್ ನಾಗ ನೋಡ್ರಿ, ಆಗಲೇ ನಿಮಗೆ ವರ್ಕಿಂಗ್ ಪ್ರೊಸೀಜರ್ ಬರ್ಸಿನ. ವರ್ಕಿಂಗ್ ಪ್ರೊಸೀಜರ್ ಫಸ್ಟ್ ಸ್ಟೆಪ್ ನಿಮಗೆ ಇಂಟರ್ವಲ್ ಆದ್ಮೇಲೆ ಏನ್ ಚೆಕ್ ಮಾಡ್ಬೇಕು? f of a into f of b less than 0 ಬರ್ಬೇಕು. ಓಕೆ, ಸೊ f of a ಏನದ 2 ಅದ, f of b ಏನದ 3 ಅದ. ಸೊ f of a into f of 3 ಮಾಡಿದಾಗ ಏನ್ ಬರುತ್ತೆ ನಿಮಗೆ? -54 ಅದ. ಸೊ ಏನದ less than 0 ಅದ. ಸೊ ನೆಕ್ಸ್ಟ್ we have to move for the second step. So first step clear ಆಯ್ತಾ ಎಲ್ಲಾರ್ಗು? Yes, madam. ಅದಕ್ಕ ಹೇಳ್ತಾನೆ Yes, ma'am, clear. ವರ್ಕಿಂಗ್ ಪ್ರೊಸೀಜರ್ ಬರ್ಕೋರಿ ಅಂತ. ನೀವು ಆಮೇಲೆ ಬರೀತೀನಂದ್ರಿ, ಆಮೇಲೆ ಬರೀತಿದ್ರೆ ಇಲ್ಲಿ ನಿಮಗೆ ಆನ್ಸರ್ ಕ್ಲಿಯರ್ ಆಗಂಗಿಲ್ಲ. ಈಗ ಫಸ್ಟ್ ಸ್ಟೆಪ್ ನಾಗಿನ್ ವರ್ಕಿಂಗ್ ಪ್ರೊಸೀಜರ್ ನಾಗಿಂದ ಫಸ್ಟ್ ಸ್ಟೆಪ್ ಕ್ಲಿಯರ್ ಆಯ್ತಾ ನಿಮಗ? ಎವ್ರಿವನ್ Yes, ma'am. ಇಂಟರ್ವಲ್ ಫೈಂಡ್ ಔಟ್ ಮಾಡೋದು, ಆಮೇಲೆ Yes, ma'am. ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಲೆಸ್ ದನ್ 0 ಮಾಡೋದು. ಕ್ಲಿಯರ್ ಆಯ್ತಾ ಎಲ್ಲಾರ್ಗು? ಎಲ್ಲಾರ್ಗು ಬೇಕಾ? ಐ ವಾಂಟ್ ಎವ್ರಿವನ್ ಟು ರಿಪ್ಲೈ, ನಾಟ್ 1 or 2 persons. ಎವ್ರಿವನ್ Clear. everyone clear? Others clear? Okay, clear ಆದ್ರೆ ಬರ್ಕೋರಿ, ಸೊಲ್ಯೂಷನ್ ಬರ್ಕೋರಿ. ಕ್ವಶನ್ ಬರ್ಕೊಂಡ್ರೆ ಅನ್ಕೋತೀನಿ. ಪ್ಲೀಸ್ ರೈಟ್ ಆನ್ ದ ಕ್ವಶನ್ ಸೊಲ್ಯೂಷನ್. ಇದು ಸೆಕ್ಷನ್ 1 ಸೆಕೆಂಡ್, ಇದು ಸೆಕ್ಷನ್ ಎಂಡ್ ಆಗ್ತದೆ. ಎಂಡ್ ಆದ್ರೂ ಪ್ಲೀಸ್ ಇನ್ನ ಒಂದ್ ಸೆಕ್ಷನ್ ಕಳಿಸ್ತೀನಿ, 10 minutes ಎಲ್ಲ ಜಾಯಿನ್ ಆಗ್ರಿ. ಯಾಕಂದ್ರೆ ಇದು ಪ್ರಾಬ್ಲಮ್ ಮುಗಿಸ್ತೀನಿ. ಅರ್ಧಂಬರ್ಧ ಆದ್ರೂ ತಿಳಂಗಿಲ್ಲ ನಿಮಗೆ ನಾಳೆ. ಮತ್ತೆ ಪ್ಲೀಸ್ ಸೆಕ್ಷನ್ ಮುಗಿದ್ಮೇಲೆ ನೀವು ಬರ್ಕೋರಿ, ಎಲ್ಲಿ ತನ ಆಗ್ತದೆ ಬರ್ಕೋರಿ. ಸೆಕ್ಷನ್ ಮುಗಿದ್ಮೇಲೆ ಇನ್ನ ಒಂದ್ ಲಿಂಕ್ ಕಳಿಸ್ತೀನಿ, ಪ್ಲೀಸ್ ಎಲ್ಲಾರು ಜಾಯಿನ್ ಆಗ್ಬೇಕು. ಎವ್ರಿ ಒನ್ ಶುಡ್ ಜಾಯಿನ್. ಇದು ನಿಮ್ಗೆ ಪ್ರಾಬ್ಲಮ್ ಕಂಟಿನ್ಯೂಷನ್ ಬೇಕಾದ್ರೆ ನೀವು ಜಾಯಿನ್ ಆಗ್ರಿ. ಓಕೆ, ನೆಕ್ಸ್ಟ್ ರೈಟ್ ಆನ್ ದಿಸ್. Okay, ma'am. Okay, ma'am. ಓಕೆ, ಸೊಲ್ಯೂಷನ್ ಬರ್ಕೋರಿ, ಫಾಸ್ಟ್ ಬರ್ಕೋರಿ. ಗ್ರೂಪ್ ದಾಗ ಬರ್ಕೊಂಡಿರ? ಎಲ್ಲ ಬರ್ಕೊಂಡ್ರ? No, ma'am. ಬರ್ಕೊಂಡಿಲ್ರಿ. ಬರ್ಕೋರಿ, ಫಾಸ್ಟ್ ಬರ್ಕೋರಿ. ಕಿರಣ್ ಬರ್ಕೋರ, ನೀ ನಾಟಕ ಮಾಡ್ಬೇಡ ಕಿರಣ್. ಆಮೇಲೆ ಮೇಡಮ್ ಬರ್ಕೊಂಡು ಬರ್ಕೋತೀನಿ. ವಾಟ್ಸ್ಆಪ್ ಮಾಡ್ತೀನಿ. ವಾಟ್ಸ್ಆಪ್ ಮಾಡಂಗಿಲ್ಲ, ನಾ ಬರ್ಕೋರಿ. ನಾಟಕ ಮಾಡತ್ತಿರೋದ? ಇಲ್ರಿ ಮೇಡಮ್, ನಾ ಬರ್ಕೊಂಡು ಏನಂದೇರಿ? ಫಾಸ್ಟ್ ಬರ್ಕೋರಿ. ಗ್ರೂಪ್ ದಾಗು ಹಾಕಿನ್ ನೋಡ್ರಿ ನಿಮ್ಗೆ ಸೊಲ್ಯೂಷನ್. ಇಲ್ಲಿ ಕ್ಲಿಯರ್ ಕಾಣ್ಲಾರ್ದವ್ರು ಗ್ರೂಪ್ ನಾಗ ಹಾಕಿನಿ, ಅದು ಫೋಟೋ ನೋಡ್ಕೊಂಡ್ ಬರ್ಕೋರಿ. ಇಲ್ಲಿ ಕ್ಲಿಯರ್. ಓಕೆ, ಬೇಡ ವಾಟ್ಸಪ್ ಏನ್ ಮಾಡ್ಬೇಡ, ಬರ್ಕೊಂಡ್ರೆ ಸಾಕು.